ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಾನಿವತ್ತೊಂದು ವಿಶೇಷವಾದಂತಹ ಟೊಮೆಟೊ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು. ಇಲ್ಲಿ ನಾನು ಒಂದು ಅರ್ಧ kg ಆಗುವಷ್ಟು ಅನ್ನ ಮಾಡಿ ಇಟ್ಕೊಂಡಿದ್ದೇನೆ. ಉದುರು ಬಿಡಿ ಬಿಡಿ ಅನ್ನ. ಮತ್ತು ಇಲ್ಲಿ ನೋಡ್ಬೋದು ನೀವು ಅಚ್ಚ ಖಾರದ ಪುಡಿ ಮತ್ತು ಗರಂ ಮಸಾಲ, ಧನಿಯಾ ಪುಡಿ ಮತ್ತು ಇದು ಜೀರಾ ಪುಡಿ ಇದೆ. ನೋಡ್ಬೋದು ನಾನು 4 ಪುಡಿ ಇಟ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಒಂದು 5 ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದಕ್ಕೆ ಸಣ್ಣಕ್ಕೆ. ಮತ್ತು ಒಂದು 2 ಸಣ್ಣ ಮೀಡಿಯಮ್ ಸೈಜ್ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ನೋಡಿರಿ ಶುಂಠಿ ಬೆಳ್ಳುಳ್ಳಿ ಇದು ನಾನು ಈ ಥರ ತರಿಯಾಗಿ ಇದನ್ನು ಕುಟ್ಟಿ ಇಟ್ಕೊಂಡಿದ್ದೀನಿ. ಇದೇ ಥರನೇ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಅದು ಇಟ್ಕೊಂಡಿದ್ದೇನೆ. ನೀವು ನೋಡ್ಬೋದು ಇಲ್ಲಿ ಚೂರು ಕರಿಬೇವು ಸೊಪ್ಪು, ಹಸಿಮೆಣಸು, ಒಂದೇ ಒಂದು ಬ್ಯಾಡಗಿ, ಸ್ವಲ್ಪ ಲಿಂಬೆಹಣ್ಣು. ಇವು ನಮಗೆ ಬೇಕಾಗುವಂತಹ ಸಾಮಗ್ರಿಗಳು. ನಾನು ಇವಾಗ ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊತೀನಿ. ಇದು ನಮ್ಮದು ಬಾಣಲೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ. ಇವಾಗ ನಾನು ಇದಕ್ಕೆ ಆಯಿಲನ್ನು ಹಾಕ್ತೇನೆ. ಈಗ ನೋಡ್ಬೋದು ನಾನು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಹಾಕ್ಕೊಂಡಿದ್ದೇನೆ. ಇವಾಗ ನಾನು ಸಾಸಿವೆಯನ್ನು ಹಾಕ್ತಾಯಿದ್ದೇನೆ. ನೋಡ್ಬೋದು ನೀವು ನಮ್ಮದು ಸಾಸಿವೆ ಚೂರು ಸಿಡಿತಾ ಇದ್ದಾಗೆ ನೋಡ್ಬೋದು ನಮ್ಮದು ಸಾಸಿವೆ ಸಿಡಿತಾ ಇದೆ. ಇವಾಗ ನಾವು ಇದಕ್ಕೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕೋಣ. ನೋಡ್ಬೋದು ನೀವು ಒಂಚೂರು ಇದು ಉದ್ದಿನಬೇಳೆ ಕಡಲೆಬೇಳೆ ಒಂಚೂರು ಕಪ್ಪಾಗಬೇಕು. ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬಂದಾಗೇ ನಾವು ಇದಕ್ಕೆ ನೋಡ್ಬೋದು ನಮ್ಮದು ಲೈಟ್ ಕಲರ್ ಆಗಿದೆ. ನಾನಿವಾಗ ತರಿಯಾಗಿ ನಾವು ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೇವೆ ನೋಡಿರಿ, ಅದನ್ನು ಹಾಕೋತಾ ಇದ್ದೀನಿ. ಇದು ತುಂಬ ಕಪ್ಪಗೆ ಮಾಡೋದೇನು ಬೇಡ, ಒಂಚೂರು ಹಸಿ ವಾಸನೆ ಹೋದರೆ ಸಾಕು ನಮಗೆ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ, ಹಾಗಾಗಿ ನಾನು ಇದನ್ನು ಹಾಕ್ಕೊಂಡಿದ್ದೇನೆ. ನೋಡ್ಬೋದು ನೀವು, ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ನೋಡ್ಬೋದು, ನಾವು ಚಿತ್ರಾನ್ನ ಇದು ಮಾಡೋದಕ್ಕಿಂತಲೂ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡ್ಬೋದು, ನೀವು ಒಂದು ಸರ್ತಿ ಮಾಡಿ ನೋಡಿರಿ. ಯಾಕಂದ್ರೆ ನಾವು ಟೊಮೆಟೊ ಬಾತು ಅದು ಮಾಡೋದು ನೋಡಿದ್ದೇವಲ್ಲ, ಇದು ನಾವು ಟೊಮೆಟೊ ಚಿತ್ರಾನ್ನ ಮಾಡೋದು ನೋಡಿದ್ದಿಲ್ಲ ನೋಡ್ರಿ. ಹಾಗಾಗಿ ನಾನಿವತ್ತು ಇದನ್ನು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಈಗ ನೋಡ್ಬೋದು ನಾನೊಂದು 2 ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪನೇ ಫ್ರೈ ಆದರೆ ಸಾಕು, ತುಂಬ ಫ್ರೈ ಆಗೋದೇನು ಬೇಡ. ಇದು ಫ್ಲೇವರ್ ಸಲಿಂದಾಗಿ ಸ್ವಲ್ಪ ನಾನು ಅಷ್ಟೇ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡ್ತಾಯಿದ್ದೀನಿ ರೀ. ಯಾಕಂದರೆ ಸೀದು ಹೋದಂಗೆ ಆದರೆ ಮತ್ತು ಟೇಸ್ಟ್ ಸರಿ ಇರಲ್ಲ, ಹಾಗಾಗಿ ಇದನ್ನು ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಮಾಡ್ತಾಯಿದ್ದೀನಿ. ಈಗ ನಾವು ಈರುಳ್ಳಿಯನ್ನು ಹಾಕೊಳ್ಳೋಣ. ನಾನು ಇವಾಗ ಮೆಣಸಿನ್ಕಾಯಿ ಬಾಡಿಸ್ಕೊಂಡು ನೋಡಿರಿ. ಇವಾಗ ಈರುಳ್ಳಿಯನ್ನು ಹಾಕೋಣ. ಸ್ವಲ್ಪ ನಮ್ಮದು ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ಈರುಳ್ಳಿ ಒಂದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ನಾನು ಇದನ್ನು ಚೆನ್ನಾಗಿ ಬಾಡಿಸ್ಕೊತೀನಿ. ನಾವು ಟೊಮೆಟೊ ಕೆಚಪ್ ಮಾಡಿದ್ದೆ ನೋಡಿರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೇವೆ. ಅದು ನೀವು ನೋಡಿಕೊಂಡು ನೀವು ಮನೆಯಲ್ಲಿ ಅದೇ ಥರ ಮಾಡ್ಕೊಳ್ಳಿ. ಒಳ್ಳೆ ಚೆನ್ನಾಗಿ ಒಂದು ಒಳ್ಳೆ ಕಲರ್ನು ಬಂದಿದೆ ಮತ್ತು ಒಳ್ಳೆ ಒಂದು ಸಾಸು ನೀವು ಮನೆಯಲ್ಲಿ ಮಾಡ್ಕೋಬೋದು. ಇವಾಗ ಟೊಮೆಟೊ ರೇಟ್ ಕಡಿಮೆ ಆಗಿದೆ ನೋಡಿರಿ, ಹಾಗಾಗಿ ನೀವು ಸಹ ಮನೆಯಲ್ಲೇ ಚೆನ್ನಾಗಿ ಟೊಮೆಟೊ ಸಾಸನ್ನು ಮಾಡ್ಕೋಬೋದು. ಈಗ ನೋಡ್ಬೋದು ನಮ್ಮದು ಈರುಳ್ಳಿ ಕೆಂಪಗಾಗಿದೆ. ನಾನು ಇವಾಗ ಇದಕ್ಕೆ ಒಂಚೂರು ನೋಡ್ಬೋದು ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವು ನೋಡ್ಬೋದು ನಮ್ಮದು ಒಣಮೆಣಸಿನ್ಕಾಯಿ ಮತ್ತು ಕರಿಬೇವು ಸೊಪ್ಪು ಹಾಕಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಇಲ್ಲಿ ನೋಡ್ಬೋದು ನಾನಿವಾಗ ಒಂಚೂರು ಉಪ್ಪನ್ನು ಹಾಕ್ತಾಯಿದ್ದೇನೆ. ಉಪ್ಪನ್ನು ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀವು ನೋಡ್ಬೋದು ನಮ್ಮದು ಈರುಳ್ಳಿ ಮತ್ತು ನಾವು ಕಡಲೆಬೇಳೆ ಹಾಕಿದೆವು, ಉದ್ದಿನಬೇಳೆ ಹಾಕಿದೆವು, ಎಲ್ಲನೂ ಗೋಲ್ಡನ್ ಬ್ರೌನ್ ಆಗಿದೆ. ನಾನಿವಾಗ ಇದನ್ನು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲಿಟ್ಟು ಇವಾಗ ನಾನು ಮಸಾಲೆಗಳು ಇಟ್ಕೊಂಡಿದ್ದೆ ನೋಡಿರಿ. ಇದು ಗರಂ ಮಸಾಲ ಆಯಿತು, ಧನಿಯಾ ಪುಡಿ ಆಯಿತು, ಜೀರಿಗೆ ಪುಡಿ ಆಯಿತು, ಇದೆಲ್ಲನೂ ಅಚ್ಚ ಖಾರದ ಪುಡಿ ಆಯ್ತಲ್ಲ, ಎಲ್ಲನೂ ನಾನು ಹಾಕೋತಾ ಇದ್ದೀನಿ. ನೋಡ್ಬೋದು ನಾನು ಇದಕ್ಕೆ ಒಂದು ಒಳ್ಳೆಯದು ಚೆನ್ನಾಗಿ ಒಂದು ಮಿಕ್ಸ್ ಕೊಡ್ತೇನೆ.
ನೀವು ನೋಡ್ಬೋದು ಚೆನ್ನಾಗಿ ನಂದು ಮಿಕ್ಸ್ ಆಗಿದೆ. ನಾನು ಈ ಟೈಮ್ನಲ್ಲಿ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ 5 ಟೊಮೆಟೊ ಜಾಸ್ತಿ ಹಾಕಬೇಕಾಗುತ್ತೆ. ಇದಕ್ಕೆ ಟೊಮೆಟೊ ಜಾಸ್ತಿ ಹಾಕಿದಷ್ಟು ಹುಳಿ ಚೆನ್ನಾಗಿ ಬರುತ್ತೆ. ಮತ್ತು ನಿಮಗೆ ಹುಳಿ ಟೊಮೆಟೊ ಸಿಕ್ಕಿಲ್ಲ ಅಂತಂದರೆ ಅದೇ ಜಾಮೂನ್ ಟೊಮೆಟೊ ಹಾಕ್ಕೊಳ್ಳಿ. ಅದರೊಳಗೆ ಸ್ವಲ್ಪ ನೀವು ಇದನ್ನು ಹಿಂಡ್ಕೊಡ್ರಿ, ಲಿಂಬೆಹಣ್ಣು ಹಿಂಡ್ಕೊಡ್ರಿ. ಇದು ಒಂದು ಸ್ವಲ್ಪ ನಾವು ಚೆನ್ನಾಗಿ ಬಾಡಿಸ್ಕೋಬೇಕಾಗುತ್ತೆ. ನೋಡ್ಬೋದು ನೀವು ನಂದು ಸ್ವಲ್ಪ ಟೊಮೆಟೊ ಹಾಕಿದೆ ನೋಡಿರಿ, ಒಂದು ಚೂರು ಬಾಡಿದೆ. ಈಗ ನಾನು ಸ್ವಲ್ಪ ಚೆನ್ನಾಗಿ ಬಾಡಿಸ್ತೀನಿ. ನಾನು ಇವಾಗ ಈ ಟೈಮ್ನಲ್ಲೇ ಇದಕ್ಕೆ ಅರಿಶಿನವನ್ನು ಹಾಕೋತಾ ಇದ್ದೀನಿ. ನೋಡ್ಬೋದು ನೀವು ಅರಿಶಿನವನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಮುಚ್ಚಿ ಒಂದು 2 ನಿಮಿಷಗಳ ಕಾಲ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಇದಕ್ಕೆ ಚೆನ್ನಾಗಿ ನಾನು ಬೇಯಿಸ್ತೀನಿ. ನೋಡ್ಬೋದು ನೀವು ನಾನು ಇವಾಗ 2 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಟ್ಟಿದೆ. ನೋಡ್ಬೋದು ನಮ್ಮದು ಟೊಮೆಟೊದೆಲ್ಲ ಕರಗಿದೆ. ನೋಡ್ಬೋದು ರೀ, ಏನು ಕಾಣಿಸ್ತಾ ಇಲ್ಲ. ಈ ಟೈಮ್ನಲ್ಲಿ ನಾವು ಒಂಚೂರು ಲಿಂಬೆಹಣ್ಣು ಹಾಕೋಣ. ಇದು ಟೇಸ್ಟಿ ಸಲುವಾಗಿ ನೀವು ಸ್ಕಿಪ್ ಮಾಡೋದಿದ್ರೆ ಮಾಡ್ಬೋದು. ಹುಳಿ ಇದೆ ಟೊಮೆಟೊ ಅಂದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಡಿಫ್ರೆಂಟ್ ಆದಂಥದ್ದು. ನೀವು ಇದನ್ನು ಗೊಜ್ಜು ಮಾಡಿ ನೀವು ಮನೆಯಲ್ಲಿ ಇಟ್ಕೊಂಡ್ರೆ ನಿಮಗೆ ಯಾವಾಗ ಬೇಕಾದ್ರೂ ಕಲಿಸ್ಬೋದು. ಇದಕ್ಕೆ ನಾನು ಒಂದು ಹನಿ ನೀರನ್ನು ಸಹ ಹಾಕಿಲ್ಲ. ನೀವು ಈ ಥರನೇ ಮಾಡಿಟ್ಕೊಂಡ್ರೆ ನಿಮಗೆ 1 ವಾರ ಏನೂ ಆಗೋದಿಲ್ಲ. ಫ್ರಿಜ್ಜಲ್ಲಾದರೆ 1 ತಿಂಗಳವರೆಗೂ ಇರುತ್ತೆ. ನೋಡ್ಬೋದು ನೀವು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಇವಾಗ ನಾನು ನೋಡ್ಬೋದು ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೇನೆ. ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತು ಮೇಲೆ ಒಂಚೂರು ಹಾಕ್ತೀವಲ್ರಿ, ಇದು ಫ್ಲೇವರ್ ಬಿಟ್ಕೊತಂತೇಳಿ ನಾವು ಚೆನ್ನಾಗಿ ಹಾಕೋದು. ಈಗ ನೀವು ನೋಡ್ಬೋದು ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೇನೆ. ನೋಡ್ಬೋದು ನೀವು ನೋಡಿರಿ. ಇವಾಗ ನಾನು ಇದಕ್ಕೆ ಅನ್ನವನ್ನು ಇಟ್ಕೊಂಡಿದ್ದೆ ನೋಡಿರಿ, ಹಾಕ್ತಾಯಿದ್ದೀನಿ. ನೀವು ನೋಡ್ಬೋದು ನಾನು ಈಗ ಅನ್ನವನ್ನು ಹಾಕ್ಕೊಂಡಿದ್ದೇನೆ ರೀ. ಇವಾಗ ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ನಮ್ಮದು ಅನ್ನ ರೆಡಿಯಾಗಿದೆ. ನೋಡ್ಬೋದು ನೀವು ಇದನ್ನು ನಾನೀಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈಗ ನೋಡ್ಬೋದು ನಮ್ಮದು ಅನ್ನ ನಾನು ಎಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೇನೆ. ಇದು ತುಂಬ ಟೇಸ್ಟ್ ಆಗಿರುವಂತಹ ರೆಸಿಪಿ ಇದೆ. ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನಾನಿವಾಗ ಆಗಿದೆ, ನಾನು ಗ್ಯಾಸ್ ಸ್ಟವನ್ನು ಆಫ್ ಮಾಡ್ತಾಯಿದ್ದೇನೆ. ಈಗ ನೋಡ್ಬೋದು ನೀವು ನಮ್ಮದು ಟೊಮೆಟೊ ಚಿತ್ರಾನ್ನ ರೆಡಿಯಾಗಿದೆ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ. ಬೆಳಿಗ್ಗೆ ನಿಮಗೆ ಒಂದು ಈಸಿಯಾದಂತಹ ಒಂದು ಟೊಮೆಟೊ ರೈಸ್ ಅನ್ಬೋದು. ಚೆನ್ನಾಗಿ ಒಳ್ಳೆಯ ಒಂದು ಟೊಮೆಟೊ ಚಿತ್ರಾನ್ನ ತುಂಬ ಟೇಸ್ಟಾಗಿದೆ. ನೋಡ್ಬೋದು ನೀವು ಮನೆಯಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.